PUC ಎಕ್ಸಾಮ್ನ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈಗ ಈ ರೀತಿ ಚೇಂಜಸ್ ಅನ್ನೇನು ಮಾಡಿದರೆ ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗತ್ತಾ ಅಥವಾ ಹಿಂದಿನ ವರ್ಷದ ಪ್ಯಾಟರ್ನೇ ಚೆನ್ನಾಗಿತ್ತಾ, ಇದನ್ನ ನೀವೇ ಯೋಚನೆ ಮಾಡಿ ಕಮೆಂಟ್ ಹೋಗಿ ತಿಳಿಸಿ. ವಿಷಯ ತಿಳಿದ್ರೆ ಹಿಂದಿನ ವರ್ಷಗಳಲ್ಲಿ ಈ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ವಿಷಯಗಳ 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ 30ಯಲ್ಲಿ 20 ಮಾರ್ಕ್ಸ್ ನೀವೇನು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತೀರಾ ಅದಕ್ಕೆ ನೀಡ್ತಾ ಇದ್ರು. 6 ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ ಅಥವಾ ಜರ್ನಲ್ ಅಂತ ಏನು ಕರಿತೀರಾ ಅದಕ್ಕೆ ಇರ್ತಾ ಇತ್ತು. ನಂತರ 4 ಮಾರ್ಕ್ಸ್ನ ವೈವಾ ಇರ್ತಾ ಇತ್ತು. ಈ ವರ್ಷ ಈ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿರುವಂತಹ ಪ್ಯಾಟರ್ನ್ ಪ್ರಕಾರ 30 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ನೀವೇನು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತೀರಾ ಅದಕ್ಕೆ ಅಲಾಟ್ ಆಗಿ ಇರುತ್ತೆ. ಆದ್ರೆ ಈ ಲ್ಯಾಬ್ ರೆಕಾರ್ಡ್ಗೆ ಹಿಂದಿನ ವರ್ಷ 6 ಮಾರ್ಕ್ಸ್ ಇರ್ತಾ ಇತ್ತು. ಈ ವರ್ಷ ಈ ಲ್ಯಾಬ್ ರೆಕಾರ್ಡ್ಗೆ 5 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ಹಾಗಿದ್ರೆ ಮತ್ತೆ 5 ಮಾರ್ಕ್ಸ್ ಅದಕ್ಕೆ ಕೊಟ್ಟಿದ್ದಾರೆ ನೀವು ಕೇಳೋದಾದ್ರೆ, ವೈವಾ ಏನಿದೆ ಅದನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಈ 5 ಮಾರ್ಕ್ಸ್ ಏನಿದೆ ಅದು ಅಟೆಂಡೆನ್ಸ್ಗೆ ಅಲಾಟ್ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಥಿಯರಿ ಹಾಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಏನಿರುತ್ತೆ ಎರಡೂ ಕ್ಲಾಸಸ್ಗಳ ಅಟೆಂಡೆನ್ಸ್ 75%ಗಿಂತ ಜಾಸ್ತಿ ಇದ್ರೆ ನಿಮಗೆ 5 ಮಾರ್ಕ್ಸ್ ಅನ್ನ ನೀಡಲಾಗುತ್ತೆ. ಈ ರೀತಿ ಚೇಂಜಸ್ ಅನ್ನ ಮಾಡಿದ್ದಾರೆ. ನಂತರ ಈ ರೀತಿ ಏನು ಚೇಂಜಸ್ ಮಾಡಿದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಜೊತೆಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.